ಫೈನಲಿ RCB ಟೀಮ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಕನ್ಫರ್ಮ್ ಆಗಿದೆ. ಅದು ಯಾವ ಅಪ್ಡೇಟ್ ಮತ್ತು IPL 2026 ಶೆಡ್ಯೂಲ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬರ್ತಾ ಇದೆ. ಅದು ಯಾವ ಅಪ್ಡೇಟ್? ನಿನ್ನೆ CSK ಮ್ಯಾನೇಜ್ಮೆಂಟ್ ಸೆಕೆಂಡ್ ಡೇ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಯಾವ ಪ್ಲೇಯರ್ ಎಷ್ಟು ಸ್ಕೋರ್ ಅನ್ನು ಮಾಡಿದ್ದಾರೆ, ಬರೋಬ್ಬರಿ 6 ಪ್ಲೇಯರ್ಸ್ ಬಗ್ಗೆ ಒಂದು ಬಿಗ್ ಇನ್ಫಾರ್ಮೇಶನ್ ಇದೆ. ಫೈನಲಿ KKR ಟೀಮ್ ಅಲ್ಲಿ ರಾಹುಲ್ ತ್ರಿಪಾಠಿ ಅವರ ಬಗ್ಗೆ ಒಂದು ಸರ್ಪ್ರೈಸಿಂಗ್ ಅಪ್ಡೇಟ್ ಕೂಡ ಇದೆ. ಇದ್ರ ಬಗ್ಗೆ ಎಲ್ಲ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಅದರ ಒಂದೇ ಒಂದು ರಿಕ್ವೆಸ್ಟ್, ವಿಡಿಯೋನ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ IPL ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್ ನಾವು KKR ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆಕ್ಚುಲಿ ರಾಹುಲ್ ತ್ರಿಪಾಠಿ ಅವರು ಲಾಸ್ಟ್ IPL 2025 ಅಲ್ಲಿ CSK ಟೀಮ್ ಅಲ್ಲಿ ವರ್ಸ್ಟ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ನಾವು ಥಿಂಕ್ ಮಾಡಿದ್ವಿ ಡೆಫಿನೆಟ್ ಆಗಿ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಅನ್ಸೋಲ್ಡ್ ಆಗುವಂತಹ ಚಾನ್ಸ್ ಇದೆ ಅಂತೇಳಿ. ಬಟ್ KKR ಮ್ಯಾನೇಜ್ಮೆಂಟ್ ಅವರಿಗೆ ಪಿಕ್ ಮಾಡಿದ್ರು. ಡೆಫಿನೆಟ್ ಆಗಿ KKR ಮ್ಯಾನೇಜ್ಮೆಂಟ್ ಹತ್ರ ಹ್ಯೂಜ್ ಕಾನ್ಫಿಡೆಂಟ್ ಇದೆ ರಾಹುಲ್ ತ್ರಿಪಾಠಿ ಅವರ ಮೇಲೆ. ಸೊ ಅದೇ ಒಂದು ರೀಸನ್ ಮೇಲೆ ತ್ರಿಪಾಠಿ ಅವರಿಗೆ ಬೈ ಮಾಡಿದ್ರು. ಬಟ್ ಈಗ ಲೇಟೆಸ್ಟ್ ಅಪ್ಡೇಟ್ ನ ಪ್ರಕಾರ KKR ಮ್ಯಾನೇಜ್ಮೆಂಟ್ ಆ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ರಾಹುಲ್ ತ್ರಿಪಾಠಿಗೆ ಜಾಸ್ತಿ ಸ್ಪಿನ್ನರ್ಸ್ ವಿರುದ್ಧ ಬ್ಯಾಟಿಂಗ್ ಮಾಡಿಸ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ಲಿ ಮೇ ಬಿ KKR ಮ್ಯಾನೇಜ್ಮೆಂಟ್ ಒಂದು ಡಿಫ್ರೆಂಟ್ ರೂಲ್ ನ ರಾಹುಲ್ ತ್ರಿಪಾಠಿಗೆ ಕೊಡುವಂತಹ ಚಾನ್ಸ್ ಇದೆ. ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡುವಂತಹ 99% ಚಾನ್ಸ್ ಇದೆ. ಯಾಕಂದ್ರೆ ಜಾಸ್ತಿ ಸ್ಪಿನ್ನರ್ಸ್ ವಿರುದ್ಧ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸ್ಪಿನ್ನರ್ಸ್ ಬರೋದು ಜಾಸ್ತಿ ಮಿಡ್ಲ್ ಆಫ್ ದಿ ಓವರ್ಸ್ ಅಲ್ಲಿ. ಸೊ ಆ ಟೈಮ್ ಅಲ್ಲಿ ಏನಾದ್ರು ರಾಹುಲ್ ತ್ರಿಪಾಠಿಗೆ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸುವಂತ ಚಾನ್ಸ್ ಇದೆ ಅಂತ ಹೇಳಿ ನನಗೆ ವ್ಯೂ. ಬಟ್ ನಮ್ಮ KKR ಮ್ಯಾನೇಜ್ಮೆಂಟ್ ರಾಹುಲ್ ತ್ರಿಪಾಠಿಗೆ ಯಾವ ರೂಲ್ ನ ಕೊಡ್ತಾರೆ ನೆಕ್ಸ್ಟ್ IPL 2026 ನಾವು ವೇಟ್ ಮಾಡೋಣ. ಬಟ್ ಆ ಒಂದು ನೆಟ್ ನಲ್ಲಿ ಬೆಂಕಿ ಆಟವನ್ನು ಆಡ್ತಾ ಇದ್ದಾರೆ ರಾಹುಲ್ ತ್ರಿಪಾಠಿ ಅವರು. ಸೊ ಅದ್ರ ಬಗ್ಗೆ ವಿಡಿಯೋಸ್ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಒಂದೇ ಒಂದು ರಿಕ್ವೆಸ್ಟ್, ಬೇಗ ಬೇಗ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ. ಅಲ್ಲಿ ಮಾತ್ರ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಬೇಗ ಬೇಗ ಜಾಯ್ನ್ ಆಗಿ. ಸೆಕೆಂಡ್ ಅಪ್ಡೇಟ್ ಚೆನ್ನೈ ಸೂಪರ್ ಕಿಂಗ್ಸ್ ಈ ಒಂದು ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. CSK ನಿನ್ನೆ ಸೆಕೆಂಡ್ ಡೇ ಪ್ರಾಕ್ಟೀಸ್ ಕ್ಯಾಂಪ್ ಸ್ಟಾರ್ಟ್ ಆಯ್ತು. ಸೆಕೆಂಡ್ ಡೇ ಪ್ರಾಕ್ಟೀಸ್ ಮ್ಯಾಚ್ ಹೇಗಿತ್ತಪ್ಪ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಹೈಲೈಟ್ಸ್ ಬಂದಿದ್ದಾವೆ. ಆಕ್ಚುಲಿ ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಬರೋಬ್ಬರಿ 34 ಬಾಲ್ ಅಲ್ಲಿ 75 ರನ್ಸ್ ನ ಸ್ಕೋರ್ ಮಾಡಿದ್ದಾರೆ. ನೆಟ್ ನಲ್ಲಿ ಋತುರಾಜ್ ಗಾಯಕ್ವಾಡ್ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಬಟ್ ನೋಡಮ್ಮ ಈ ಒಂದು ಪರ್ಫಾರ್ಮೆನ್ಸ್ ಆಕ್ಚುಲಿ IPL 2026 ರಿಯಲ್ ಮ್ಯಾಚ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತೇಳಿ. ನೆಕ್ಸ್ಟ್ MS ಧೋನಿ ಅವರು ಬರೋಬ್ಬರಿ ಕೇವಲ 19 ಬಾಲಲ್ಲಿ 45 ರನ್ಸ್ ನ ಸ್ಕೋರ್ ಮಾಡಿದ್ದಾರೆ. ಜಬರ್ದಸ್ತ್ ಅಪ್ಡೇಟ್ ಇದು ಮಾತ್ರ ಪ್ರತಿಯೊಬ್ಬ MS ಧೋನಿ ಫ್ಯಾನ್ಸ್ ಗೆ. ಸೊ ನೆಟ್ ನಲ್ಲಿ ಮಾತ್ರ ಫೈರ್ ಪವರ್ ಆಗಿ ಸದ್ಯ ಬ್ಯಾಟಿಂಗ್ ಮಾಡ್ತಿದ್ದಾರೆ ಧೋನಿ ಅವರು. ಬಟ್ ಆಕ್ಚುಲಿ ಮ್ಯಾಚ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಮೇ ಬಿ ಧೋನಿ ಅವರದು ಕೊನೆಯ IPL ಆಗುವಂತ ಚಾನ್ಸ್ ಇದೆ. ಈ ಒಂದು ಕೊನೆಯ IPL ಅಲ್ಲಿ MSG ಅವರು ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾರೆ ನೋಡೋಣ. ನೆಕ್ಸ್ಟ್ ಶ್ರೇಯಸ್ ಗೋಪಾಲ್ ಬರೋಬ್ಬರಿ 4 ಓವರ್ಗೆ 38 ರನ್ಸ್ ನ ಕೊಟ್ಟು ಕೇವಲ ಒಂದೇ ಒಂದು ವಿಕೆಟ್ ನ ತೆಗೆದುಕೊಂಡಿದ್ದಾರೆ. ಮತ್ತು ಇಲ್ಲಿ ರಾಹುಲ್ ಚಹರ್ ಬರೋಬ್ಬರಿ 4 ಓವರ್ಗೆ 23 ರನ್ಸ್ ನ ಕೊಟ್ಟು 3 ವಿಕೆಟ್ ನ ತೆಗೆದುಕೊಂಡಿದ್ದಾರೆ. ಗುಡ್ ಪರ್ಫಾರ್ಮೆನ್ಸ್. ಮತ್ತು 14 ಕೋಟಿ ಬೈ ಮಾಡಿರುವಂತಹ ಪ್ರಶಾಂತ್ ವೀರ್ ಬರೋಬ್ಬರಿ 8 ಬಾಲ್ 6 ರನ್ಸ್ ನ ಸ್ಕೋರ್ ಮಾಡಿದ್ದಾರೆ. ಮತ್ತು ಫೈನಲಿ ಇನ್ನೊಬ್ಬ 14 ಕೋಟಿ ಪ್ಲೇಯರ್ ಕಾರ್ತಿಕ್ ಶರ್ಮಾ ಬರೋಬ್ಬರಿ 14 ಬಾಲ್ 28 ರನ್ಸ್ ನ ಸ್ಕೋರ್ ಮಾಡಿದ್ದಾರೆ. ಇದು ಬರೋಬ್ಬರಿ 6 ಪ್ಲೇಯರ್ಸ್ ಬಗ್ಗೆ ಬಂದಂತಹ ಇನ್ಫಾರ್ಮೇಶನ್. ಬಟ್ ಈ ಒಂದು ಹೈಲೈಟ್ಸ್ ಅಲ್ಲಿ MS ಧೋನಿ ಅವರು, ಋತುರಾಜ್ ಗಾಯಕ್ವಾಡ್, ರಾಹುಲ್ ಚಹರ್ ಬೆಂಕಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆದ್ರೆ ಅದೇ ರೀತಿಯಾಗಿ ಕಾರ್ತಿಕ್ ಶರ್ಮಾ ಕೂಡ 14 ಬಾಲ್ 28 ರನ್ಸ್ ನ ಸ್ಕೋರ್ ಮಾಡಿದರೆ. ಆದ್ರೆ ಇಲ್ಲಿ ಪ್ರಶಾಂತ್ ವೀರ್ ಫ್ಲಾಪ್ ಆಗಿದ್ದಾರೆ ಮತ್ತು ಶ್ರೇಯಸ್ ಗೋಪಾಲ್ ಕೂಡ ಫ್ಲಾಪ್ ಆಗಿದ್ದಾರೆ. ಇದು CSK ಟೀಮ್ ಅಲ್ಲಿ ನಿನ್ನೆ ಸೆಕೆಂಡ್ ಡೇ ಬ್ಯಾಟಿಂಗ್ ಬಗ್ಗೆ ಹೈಲೈಟ್. ಸೊ ಇದ್ರ ಬಗ್ಗೆ ಮುಂದೆ ಏನ್ ಇನ್ಫಾರ್ಮೇಶನ್ ಬಂದ್ರು ನಾನು ನಿಮ್ಗೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಅಪ್ಡೇಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ವಿಡಿಯೋ ಲೈಕ್ ಮಾಡಲ್ಲ ಬೇಗ ಬೇಗ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬರ್ ಆಗಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಆಕ್ಚುಲಿ ನಾವು ಚಿನ್ನಸ್ವಾಮಿ ಗ್ರೌಂಡ್ ಇಷ್ಟಕ್ಕೆ RCB ಹೋಮ್ ಮ್ಯಾಚ್ ಆಡ್ತಾರ ಅಥವಾ ಇಲ್ಲ ಸಾಕಷ್ಟು ಡೌಟ್ಸ್ ಇದೆ. ಬಟ್ ನಿನ್ನೆ ಅಫಿಷಿಯಲ್ ಆಗಿ RCB ಮ್ಯಾನೇಜ್ಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಆ ಒಂದು ಪೋಸ್ಟ್ ಅಲ್ಲಿ ಹೋಮ್ ಈಸ್ ಅವರ್ ಹಾರ್ಟ್ ಈಸ್ ಅಂತೇಳಿ ಒಂದು ಕ್ಯಾಪ್ಷನ್ ಹಾಕಿದ್ದಾರೆ. ಸೊ ಈ ಒಂದು ಕ್ಯಾಪ್ಷನ್ ಅರ್ಥ ನೆಕ್ಸ್ಟ್ IPL 2026 ಅಲ್ಲಿ RCB ಹೋಮ್ ಮ್ಯಾಚ್ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ನಡೆಯೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಈಗ ಜಸ್ಟ್ ಇದೊಂದೇ ಕನ್ಫರ್ಮ್ ಆಗಿಲ್ಲ, ನೆಕ್ಸ್ಟ್ RCB ಅನ್ಬಾಕ್ಸಿಂಗ್ ಇವೆಂಟ್ ಕೂಡ
ಕನ್ಫರ್ಮ್ ಆಗಿದೆ. ಆದ್ರೆ ಎಕ್ಸಾಕ್ಟ್ಲಿ ಯಾವ ಡೇಟ್ಗೆ RCB ಯ ಅನ್ಬಾಕ್ಸಿಂಗ್ ಇವೆಂಟ್ ನಡೆಯುತ್ತೆ ಅಂತ ಹೇಳಿ ನಮ್ಗೆ ಇನ್ಫಾರ್ಮೇಶನ್ ಇಲ್ಲ. ಆ ಒಂದು ಇನ್ಫಾರ್ಮೇಶನ್ ಅಪ್ಡೇಟ್ಸ್ ಬಂದಾಗ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ IPL 2026 ಶೆಡ್ಯೂಲ್ ಬಗ್ಗೆ ಹ್ಯೂಜ್ ಅಪ್ಡೇಟ್. ಆಕ್ಚುಲಿ ಈ ಒಂದು ಶೆಡ್ಯೂಲ್ ಇದೇ ವೀಕೆಂಡ್ ಅಲ್ಲಿ ನಮ್ಮ BCCI ಇದ್ರು ಅನೌನ್ಸ್ಮೆಂಟ್ ಮಾಡಲಿದ್ದಾರೆ ಅಂತೇಳಿ ಒಂದು ಅಪ್ಡೇಟ್ ಇದೆ. ಸಾಟರ್ಡೆ ಅವ್ರ ಸಂಡೇ ಬರುತ್ತೆ. ಆದ್ರೆ ಈ ಒಂದು ಶೆಡ್ಯೂಲ್ ಕೇವಲ 2 ವಾರದ ಶೆಡ್ಯೂಲ್ ನ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ ಅಂತೇಳಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು. ಸೊ ನೋಡಮ್ಮ ಇಷ್ಟಕ್ಕೆ ಆ ಒಂದು ಶನಿವಾರ ಅಥವಾ ಸಂಡೇ ಶೆಡ್ಯೂಲ್ ಅನೌನ್ಸ್ಮೆಂಟ್ ಮಾಡಿದಾಗ ಇಷ್ಟಕ್ಕೆ 2 ವಾರದ ಶೆಡ್ಯೂಲ್ ಅನೌನ್ಸ್ಮೆಂಟ್ ಮಾಡ್ತಾರ ಅಥವಾ ಹಾಫ್ ಆಫ್ ದಿ ಶೆಡ್ಯೂಲ್ ಅನೌನ್ಸ್ಮೆಂಟ್ ಮಾಡ್ತಾರ ಅಥವಾ ಫುಲ್ ಶೆಡ್ಯೂಲ್ ಅನೌನ್ಸ್ಮೆಂಟ್ ಮಾಡ್ತಾರ ಅಂತೇಳಿ. ಬಟ್ ಅಟ್ ದಿ ಮೂಮೆಂಟ್ ಹತ್ತಿರುವಂತಹ ಅಪ್ಡೇಟ್ IPL 2026 ಶೆಡ್ಯೂಲ್ ಇದೇ ವೀಕೆಂಡ್ ಬರುತ್ತೆ ಮತ್ತು ಕೇವಲ 2 ವಾರದ ಶೆಡ್ಯೂಲ್ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ. ಇದು ಸದ್ಯವಿರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರೂ ಡೌಟ್ಸ್ ಕಮೆಂಟ್ಸ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.